ನಮಸ್ಕಾರ ಮಕ್ಕಳೇ, ಹೇಗಿದ್ದೀರಾ? ಇವತ್ತು ನಿಮಗಾಗಿ ಒಂದು ತುಂಬಾನೇ ಚಂದದ ಕತೆ ತಂದಿದ್ದೀನಿ. ಕತೆಯ ಹೆಸರು ಚಿಕ್ಕ ಪರಿ ಮತ್ತು ಕಳೆದು ಹೋದ ನಕ್ಷತ್ರ. ಕೇಳೋಣವಾ? ಒಂದಾನೊಂದು ಕಾಲದಲ್ಲಿ ದೂರದ ಒಂದು ಜಾಗದಲ್ಲಿ ಅಚ್ಚರಿಗಳೇ ತುಂಬಿರೋ ಒಂದು ಮಾಯಾ ಕಾಡಿತ್ತು ಗೊತ್ತಾ? ಅಲ್ಲೇನಾಗ್ತಿತ್ತು ಅಂದ್ರೆ, ರಾತ್ರಿ ಬೆಳದಿಂಗಳು ಬಂದಾಗ ಹೂಗಳೆಲ್ಲ ಮಿನುಗ್ತಿದ್ವು, ದೊಡ್ಡ ದೊಡ್ಡ ಮರಗಳು ತಮ್ಮಲ್ಲೇ ಪಿಸುಮಾತಲ್ಲಿ ಮಾತಾಡ್ಕೊಳ್ತಿದ್ವು. ಅದೇ ಸುಂದರವಾದ ಕಾಡಲ್ಲಿ ಲಿಲಿ ಅಂತ ಒಬ್ಳು ಚಿಕ್ಕ ಪರಿ ಇದ್ಲು. ಅವಳಿಗೆ ಚಿಟ್ಟೆ ಥರ ಬಣ್ಣ ಬಣ್ಣದ ರೆಕ್ಕೆಗಳಿದ್ವು. ಅಬ್ಬಾ, ಅವಳು ಎಷ್ಟು ಒಳ್ಳೆಯವಳು ಅಂದ್ರೆ, ಅವಳು ನಕ್ರೆ ಸಾಕು ಆ ಇಡೀ ಕಾಡೆ ಸಂತೋಷದಿಂದ ಅಳಿದ ಹಾಗೆ ಆಗ್ತಿತ್ತು. ಪ್ರತಿ ರಾತ್ರಿ ಲಿಲಿಗೆ ಒಂದು ಸ್ಪೆಷಲ್ ಕೆಲ್ಸ ಇರ್ತಿತ್ತು. ಏನದು ಗೊತ್ತಾ? ಅವಳು ತನ್ನ ಪುಟ್ಟ ಮ್ಯಾಜಿಕ್ ಕಾಲನ್ನ ತಗೊಂಡು ಆಕಾಶಕ್ಕೆ ಹಾರಿ ಅಲ್ಲಿರೋ ಪ್ರತಿಯೊಂದು ನಕ್ಷತ್ರವನ್ನು ಮುಟ್ಟಿ ಝಗಮಗ ಅಂತ ಹೊಳೆಯೋ ಹಾಗೆ ಮಾಡ್ತಿದ್ಲು. ಅದೇ ಅವಳ ಕೆಲ್ಸ, ಅದೇ ಅವಳಿಗೆ ತುಂಬಾ ಇಷ್ಟವಾದ ಆಟ. ಆದ್ರೆ ಒಂದು ರಾತ್ರಿ ಏನಾಯ್ತು ಗೊತ್ತಾ? ಏನೋ ಸರಿ ಇರ್ಲಿಲ್ಲ. ಲಿಲಿ ಪ್ರತಿದಿನದ ಹಾಗೆ ಆಕಾಶ ನೋಡಿದಾಗ ಅವಳ ಪುಟ್ಟ ಮನಸ್ಸಿಗೆ ಅಯ್ಯೋ, ಏನೋ ತೇಡ ಇದೆಯಲ್ಲ ಅಂತ ಅನಿಸ್ತು. ಆಕಾಶದಲ್ಲಿ ಯಾವಾಗ್ಲೂ ನಕ್ಷತ್ರ ಇರೋ ಒಂದ್ ಜಾಗ ಖಾಲಿ ಖಾಲಿ ಇತ್ತು. ಅವಳಿಗೆ ಎದೆ ಢವ ಅನ್ನೋಕ್ ಶುರುವಾಯ್ತು. ಅಯ್ಯಯ್ಯೋ, ನನ್ ಪುಟಾಣಿ ನಕ್ಷತ್ರಗಳಲ್ಲಿ ಒಂದು ಕಳೆದೋಗಿದೆಯಲ್ಲ, ಎಲ್ಲೋಯ್ತು ಅದು ಅಂತ ಲಿಲಿಗೆ ತುಂಬಾನೇ ಗಾಬರಿಯಾಗ್ಬಿಡ್ತು. ಆದ್ರೆ ನಮ್ಮ ಲಿಲಿ ಸುಮ್ನೆ ಅಳ್ತಾ ಕೂತ್ಕೊಳ್ಳಲ್ಲ. ಇಲ್ಲ, ನಾನದನ್ನ ಹುಡುಕ್ಲೇಬೇಕು ಅಂತ ಗಟ್ಟಿ ಮನ್ಸ್ ಮಾಡಿ ತನ್ನ ರೆಕ್ಕೆಗಳನ್ನ ಬಡಿದು ಕಳೆದುಹೋದ ನಕ್ಷತ್ರವನ್ನ ಹುಡುಕೋಕೆ ಅಂತ ಧೈರ್ಯವಾಗಿ ಕಾಡಿನ ಕಡೆಗೆ ಹಾರಿದಳು. ಅವಳು ಹೋಗ್ತಿದ್ದಾಗ ದಾರಿಯಲ್ಲಿ ಅವಳ ಫ್ರೆಂಡ್ ಒಂದು ಪುಟಾಣಿ ಮೊಲ ಸಿಕ್ತು. ಲಿಲಿ ಯಾಕೆ ಬೇಜಾರಾಗಿದ್ದಾಳೆ ಅಂತ ಕೇಳಿ ಮೊಲ ಹೇಳಿತು, ಅಯ್ಯೋ ಲಿಲಿ, ಚಿಂತೆ ಮಾಡ್ಬೇಡ, ನಾನು ನಿನ್ಜೊತೆ ಬರ್ತೀನಿ, ನಾನೂ ಹೆಲ್ಪ್ ಮಾಡ್ತೀನಿ. ಆಮೇಲೆ ಇಬ್ರೂ ಸೇರಿ ಬುದ್ಧಿವಂತ ಗೂಬೆ ಹತ್ರ ಹೋದ್ರು. ಗೂಬೆ ಅಜ್ಜ ಎಲ್ಲವನ್ನೂ ಶಾಂತವಾಗಿ ಕೇಳಿಸ್ಕೊಂಡು ತನ್ನ ದೊಡ್ಡ ದೊಡ್ಡ ಕಣ್ಣುಗಳನ್ನ ಅಗಲ ಮಾಡಿ ಹೇಳಿತು, ಹೌದು, ನಾವು ಒಟ್ಟಿಗೆ ಸೇರಿದ್ರೆ ಏನಾದ್ರೂ ಮಾಡಬಹುದು, ಬನ್ನಿ ಕಾಡಿನಲ್ಲೆಲ್ಲ ಹುಡುಕೋಣ. ಹೀಗೆ ಈ 3 ಜನ ಫ್ರೆಂಡ್ಸ್ ಒಂದಾದ್ರು. ಒಂದು ಟೀಮ್ ಆಯ್ತು. ಲಿಲಿ ಆಕಾಶದಲ್ಲಿ ಹಾರ್ಕೊಂಡು, ಮೊಲ ನೆಲದ ಮೇಲೆ ಜಿಗಿದು ಗೂಬೆ ಮರಗಳ ಮಧ್ಯೆ ದಾರಿ ತೋರಿಸ್ತಾ ಎಲ್ರೂ ಸೇರಿ ಹುಡುಕಾಟ ಶುರು ಮಾಡಿದ್ರು. ಕಾಡಿನ ತುಂಬ ಒಳಗೆ ಹೋದಾಗ ಚಂದ್ರನ ಬೆಳಕಿಗೆ ಕನ್ನಡಿ ಥರ ಹೊಳಿತಾ ಇಂದ ಒಂದು ಸಣ್ಣ ಕೆರೆ ಹತ್ರ ಬಂದ್ರು. ಆ ಜಾಗ ಎಷ್ಟು ಶಾಂತವಾಗಿ, ಎಷ್ಟು ಸುಂದರವಾಗಿತ್ತು ಅಂದ್ರೆ ಹೇಳೋಕೆ ಮಾತೇ ಇಲ್ಲ. ಅವರು ಮೆಲ್ಲಗೆ ಆ ಕೆರೆಯೊಳಗೆ ಇಣ್ಕಿ ನೋಡ್ರೆ ಅಲ್ಲೇ ಇತ್ತು ಆ ಕಳೆದು ಹೋದ ಪುಟ್ಟ ನಕ್ಷತ್ರ, ನೀರಿನಲ್ಲಿ ಬಿದ್ಬಿಟ್ಟಿತ್ತು. ಪಾಪ ಅದಕ್ಕೆ ತುಂಬ ಭಯ ಆಗಿ ದುಃಖದಲ್ಲಿ ಸಣ್ಣಗೆ ಮಿನುಗ್ತಾ ಇತ್ತು. ಅದನ್ನ ನೋಡಿದ ತಕ್ಷಣ ಲಿಲಿ ತನ್ನ ಮ್ಯಾಜಿಕ್ ಕೋಲನ್ನ ಕೈಗೆತ್ತಿಕೊಂಡ್ಲು. ಒಂದು ಚಿಕ್ಕ ಮಂತ್ರ ಹೇಳಿ ತುಂಬಾನೇ ಹುಷಾರಾಗಿ ಆ ನಕ್ಷತ್ರಕ್ಕೆ ಸ್ವಲ್ಪನೂ ನೋವಾಗದ ಹಾಗೆ ಮೆಲ್ಲಗೆ ನೀರಿಂದ ಅದನ್ನ ಮೇಲೆತ್ತಿದ್ಲು. ಆಮೇಲೆ ಅವಳು ಹಾರ್ಕೊಂಡು ನೇರವಾಗಿ ಆಕಾಶಕ್ಕೆ ಹೋಗಿ ಆ ನಕ್ಷತ್ರವನ್ನ ಅದರ ಜಾಗದಲ್ಲೇ ಪ್ರೀತಿಯಿಂದ ವಾಪಸ್ಸಿಟ್ಲು. ತನ್ನ ಮನೆಗೆ ವಾಪಸ್ ಬಂದ ಖುಷಿಗೆ ಆ ನಕ್ಷತ್ರ ಇನ್ನೂ ಜೋರಾಗಿ ಪಳಪಳ ಅಂದ ಹೊಳೆಯೋಕೆ ಶುರು ಮಾಡಿತು. ನೋಡ್ತಾ ಇರಬೇಕಾದ್ರೆ ಆಕಾಶ ಮತ್ತೆ ತನ್ನ ಎಲ್ಲಾ ನಕ್ಷತ್ರಗಳಿಂದ ತುಂಬಿ ಹೋಯ್ತು. ಪೂರ್ತಿ ಆಕಾಶ ಝಗಮಗ ಅಂತ ಹೊಳಿತಾ ಇತ್ತು. ಆ ದೃಶ್ಯ ನೋಡಕ್ಕೆ ಎಷ್ಟು ಚೆನ್ನಾಗಿತ್ತು ಗೊತ್ತಾ? ಆಗ ಆ ಪುಟ್ಟ ನಕ್ಷತ್ರ ಖುಷಿಯಿಂದ ಮಿನುಗುತ್ತಾ ಹೇಳಿತು, ತುಂಬಾ ಥ್ಯಾಂಕ್ಸ್ ಫ್ರೆಂಡ್ಸ್, ನಿಮ್ಮಿಂದಾನೇ ನಾನು ಸೇಫಾದೆ. ನಿಜ, ಸ್ನೇಹಿತರು ಜೊತೆಗಿದ್ರೆ ಎಂಥ ಕಷ್ಟ ಬಂದ್ರೂ ಅದನ್ನ ನಾವು ಸುಲಭವಾಗಿ ಬಗೆಹರಿಸ್ಬೋದು. ಲಿಲಿ, ಮೊಲ ಮತ್ತೆ ಗೂಬೆ 3 ಜನ ತುಂಬಾನೇ ಖುಷಿಯಿಂದ ತಮ್ಮ ತಮ್ಮ ಮನೆ ಕಡೆ ಹೊರಟ್ರು. ಸರಿ, ಹಾಗಾದ್ರೆ ಈ ಚಂದದ ಕಥೆಯಿಂದ ನಾವೆಲ್ಲ ಏನ್ ಕಲ್ತ್ವಿ ಅಂತೀರಾ? ಈ ಕಥೆಯ ನೀತಿ ಏನು ಅಂದ್ರೆ, ಫ್ರೆಂಡ್ಶಿಪ್ ಮತ್ತೆ ಒಬ್ರಿಗೊಬ್ಬರು ಸಹಾಯ ಮಾಡಿಕೊಳ್ಳೋದ್ರಿಂದ ಎಂತಹ ದೊಡ್ಡ ಕಷ್ಟವನ್ನಾದರೂ ನಾವು ಒಟ್ಟಿಗೆ ಸೇರಿ ಗೆಲ್ಲಬಹುದು. ಅದಕ್ಕೆ ಯಾವಾಗ್ಲೂ ನಮ್ಮ ಫ್ರೆಂಡ್ಸ್ಗೆ ಹೆಲ್ಪ್ ಮಾಡಬೇಕು, ಅವ್ರ ಜೊತೆ ನಿಂತ್ಕೋಬೇಕು. ಸರಿ ಅಲ್ವಾ? ಮಕ್ಕಳೇ, ನಿಮಗೆ ಈ ಕಥೆ ಇಷ್ಟ ಆಯ್ತಾ? ಇನ್ನೂ ಹೀಗೆಯೇ ಮುದ್ದಾದ ಕನ್ನಡ ಕಥೆಗಳು ನೋಡಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋಗೆ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಮತ್ತೆ ಇನ್ನೊಂದು ಹೊಸ ಕಥೆಯಲ್ಲಿ ಭೇಟಿಯಾಗೋಣ. ಬಾಯ್ ಮಕ್ಕಳೇ.